ಪುಟ್ಟಣ್ಣ ಕಣಗಾಲ್ ಕಾಲದಲ್ಲಿ, ಸಿದ್ಧಲಿಂಗಯ್ಯವರ ಕಾಲದಲ್ಲಿ, ಅವತ್ತಿನ ಸಿನಿಮಾಗಳ ಕಾಲದಲ್ಲಿ ಒಂದು ಸಬ್ಜೆಕ್ಟ್ ಅಂತ ಇತ್ತು ಅಂದರೆ ಆ ಸಬ್ಜೆಕ್ಟಿಗೆ ಏನು ಬೇಕು ತುಂಬ ಹಾನೆಸ್ಟಾಗಿ ಒದಗಿಸೋರು ಅವರು. ಅವತ್ತು ಯಾರು ಅದನ್ನು ಪ್ರಶ್ನೆ ಮಾಡ್ತಿರಲಿಲ್ಲ, ಯಾಕಂದರೆ ಸಿನಿಮಾ ಎಲ್ಲದಕ್ಕಿಂತ ದೊಡ್ಡದಾಗ್ತಿತ್ತು ಅವತ್ತಿಗೆ. ಇವತ್ತು ಸಿನಿಮಾ ಮಾಡಬೇಕು ಅಂತ ಬಂದಾಗ ಗುಡ್ ವಿಲು, ಅದ್ರ ಬ್ಯಾಕ್ಗ್ರೌಂಡು, ಅದ್ರ ಹಿನ್ನೆಲೆ ಏನು, ಯಾವ ಸರ್ಕಾರ ಇದೆ ಇವತ್ತಿಗೆ, ಯಾರು ನಡೆಸ್ತಾ ಇದ್ದಾರೆ, ಏನು ಯಾವ ಸಂಘದ ಸಂಸ್ಥೆ ಸ್ಟ್ರಾಂಗ್ ಇದೆ, ಇವತ್ತು ನಾವು ಬರೆದಿರ್ತೀವಿ ಇದು 3 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ಕೊಳ್ಳಿ, ಅವತ್ತು ಸಿಚುವೇಶನ್ ಏನಿರುತ್ತೆ, ಇವೆಲ್ಲ ತುಂಬ ಕಷ್ಟ ಇದೆ ಇವತ್ತು ಒಬ್ಬ ರೈಟ್ರಿಗೆ. ಸಿನಿಮಾ ಅನ್ನೋದನ್ನು ಯಾವುದೋ ಒಂದು ಸೆಕ್ಟರ್ಗೋ ಅಥವಾ ಯಾವುದೋ ಒಂದು ಕೆಲವೊಂದು ಅಂಶಗಳಿಗೆ ನಾವು ಅದನ್ನು ಸೀಮಿತ ಮಾಡೋಕ್ಕಾಗೋದಿಲ್ಲ, ಅದೆಲ್ಲದನ್ನು ಮೀರಿದ್ದಲ್ವಾ. ಸೊ ಅದನ್ನು ಹಾಗೆ ಪ್ಯೂರಾಗಿ ಇಡಕ್ಕೆ ಬಿಡಬೇಕೇನೋ ಅಂತ ಅನಿಸುತ್ತೆ ಇವತ್ತಿಗೆ. ಆಬ್ವಿಯಸ್ಲಿ ಸೆನ್ಸಾರ್ ಮಂಡಳಿ ಅಂತ ಬಂದಾಗ ಅವ್ರಿಗೆ ಆದಂಥ ಒಂದಷ್ಟು ಜವಾಬ್ದಾರಿಗಳಿದೆ ಆ್ಯಂಡ್ ಅದನ್ನು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಅದಕ್ಕೆ ತಲೆಬಾಗಲೇಬೇಕು. ಇನ್ಫ್ಯಾಕ್ಟ್ ನನ್ನ ಸಿನಿಮಾಗೆ UA ಸಿಗುತ್ತೆ, ನಾನು ಭಾಳ ಖುಷಿ ಪಡ್ತೀನಿ. ಯಾಕೆಂದರೆ ನನಗೆ ಕೆಲವೊಂದು ಗೊತ್ತಿತ್ತು ಇದು A ಸರ್ಟಿಫಿಕೇಟ್ ಆದ್ರೂ ಹೋಗಬೇಕು ಅಂತ ಇತ್ತು. ಕೆಲವೊಂದು ಕಟ್ಟು ಹೇಳಿಬಿಟ್ಟು ಅವರು ನನ್ನ ಒಳಗಡೆ ಕರೀತಾರೆ. ಫಸ್ಟು ಒಳಗಡೆ ಕರೆದು, ಅಂದರೆ ಸಿನಿಮಾ ನೋಡಿರ್ತಾರಲ್ವ ಸೆನ್ಸಾರ್ ಅವರು, ನಾನು ಒಳಗಡೆ ಹೋಗಿದ್ದಕ್ಕೂ ಸಿನಿಮಾ ನೋಡಿದ್ದಕ್ಕೂ ಸಂಬಂಧನೇ ಇರಲಿಲ್ಲ ಅವರಿಗೆ. ನಾನೊಂದು ಮೇಲಿಂದ ಕೆಳಗಡೆ ನೋಡಿದ್ರಿ ಹಿಂಗೆ ನೋಡ್ಬಿಟ್ಟು, ಏನು ರೀ ಈ ಥರ ಎಲ್ಲ ಭಾಷೆ ಬಳಸ್ಬಿಟ್ಟಿದ್ದೀರಾ ಅಂತ ಅಂದರು. ಇಲ್ಲ ಸರ್, ಅದು ಕತೆಗೆ ಬೇಕಿತ್ತು ಹಾಗೆ ಅಂತ ಅಂದೆ. ಓಕೆ ನಿಮಗೆ ಮಂಡಳಿ ನಿಮಗೆ ಕೆಲವೊಂದು ನಿರ್ಬಂಧನೆಗಳನ್ನು ಹೇರಿ ಕೆಲವೊಂದು ಪದಗಳನ್ನು ಕಟ್ ಮಾಡಿ UA ಕೊಡೋಕ್ಕೆ ಒಪ್ಕೊಂಡಿದೆ, ಓಕೆನಾ ನಿಮಗೆ ಅಂತ ಕೇಳ್ತಾರೆ. ಅಂದ್ಕೊಳ್ಳ UA ನಾನು A ಅಂತಲೇ ಹೋಗಿದ್ದು, ನಾನು A ಫಿಕ್ಸು ಅಂತ ಹೋಗಿದ್ದು ನಾನು, ಆಯಿತಾ. ಹಂಗೆ ಹೇಳಿದ್ರೆ UA ಕೊಡ್ತಾರಲ್ಲ ಅಂತ UA ಕೊಡ್ತಾರ. ನಾನು ಅವಾಗ ಒಂದು ಸಲ ಥಾಟ್ ಬಿಸ್ನೆಸ್ ಅದು ಇದೆಲ್ಲ ಹೋಗ್ಬಿಡುತ್ತೆ. ಈಗ ಫ್ಯಾಮಿಲಿ ಮಕ್ಕಳು ಎಲ್ಲ, ನಾನು ಫ್ಯಾಮಿಲಿ ಪರವಾಗಿಲ್ಲ ಅಂದ್ರೂ ಫ್ಯಾಮಿಲಿ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಯೂತ್ಸಿಗಂತ ಮಾಡಿ ಸಿನಿಮಾ ಅಂತ ನನ್ನ ತಲೆದಿದ್ದು ಅವತ್ತಿಗೆ. ಆಮೇಲೆ UA ಕೊಡ್ತಾರಲ್ಲ ಅಂತೇಳಿ ಹಾಂ ಸರ್ ಓಕೆ ಸರ್ ಅಂದ್ಬಿಟ್ಟೆ. ಹೋಗಿ ಬೋನಸ್ ಅಲ್ಲ ಅಂದ್ಬಿಟ್ಟು ಓಕೆ ಅವರು 2-3 ಕಟ್ ಮಾಡಿಬಿಟ್ರು. ಈ ಒಂದಷ್ಟು B ಮಗ S ಮಗ ಅಂತ ಒಂದಷ್ಟೆಲ್ಲ ಇದೆ, ಅವೆಲ್ಲ ಕಟ್ ಮಾಡಿಬಿಟ್ರು. ಓಕೆ ಅವು ಹೋದ್ರೂ ಪರವಾಗಿಲ್ಲ, ಅಯ್ಯೋ ಇರಬೇಕಿತ್ತು ಅಂತ ಒಂದು ನೋವಿತ್ತು ಮನಸ್ಸಲ್ಲಿ, ಆದರೂ ಪರವಾಗಿಲ್ಲ ಅಂತ ಕಟ್ ಮಾಡಿಕೊಟ್ಟು ಯೂತ್ಸಿ ಸಿನಿಮಾ ಮಾಡಿದ್ದಲ್ಲ ಅವೇ ಮಜಾ ಕೊಡೋದಲ್ವಾ ಅಂತ. ಬಟ್ ಅದು ಒಂದಷ್ಟು ಸಲ ಬಿಟ್ಟಿದ್ದೋ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಲ್ವಾ. ಓಕೆ ಅಂತ ಸರ್ಟಿಫಿಕೇಟ್ UA ಸಿಗುತ್ತೆ, ಖುಷಿ ಆಗುತ್ತೆ. ನಾನು ಯಾವ ಯೂತ್ಸಿಗಂತ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ಸ್ಕ್ರೀನಲ್ಲಿ ಬರ್ತೀನಿ, UC ಕನೆಕ್ಟ್ ಆಗ್ತಿದೆ. ಬಟ್ ಮೇಜರ್ ಏನಂದರೆ ನಮ್ಮ ಹೀರೋ ಹೇಳ್ದಂಗೆ ಫ್ಯಾಮಿಲಿ ಬರ್ತಾ ಇದ್ದಾರೆ, ತುಂಬ ಜನ ಫ್ಯಾಮಿಲಿ ಬರ್ತಾರೆ, ಮಕ್ಕಳು ಬರ್ತಾ ಇದ್ದಾರೆ. ಮಕ್ಕಳು ಬಂದು ಸಿನಿಮಾ ನೋಡ್ಬಿಟ್ಟು ಅಲ್ಲಿ ಒಂಥರ ಟಾಮ್ ಆ್ಯಂಡ್ ಜೆರಿ ಟೈಪ್ ಆಫ್ ಇದೆಲ್ಲ ಬರುತ್ತೆ ಸೆಕೆಂಡ್ ಹಾಫಲ್ಲಿ. ಅದನ್ನೆಲ್ಲ ಎಂಜಾಯ್ ಮಾಡಿಬಿಟ್ಟು ನನ್ನ ಪಾತ್ರನಾಗಲಿ ಇವನ ಪಾತ್ರನಾಗಲಿ ಇನ್ಫ್ಯಾಕ್ಟ್ ಹೀರೋ ಪಾತ್ರನಾಗಲಿ ಸಣ್ಣ ಪಾಯಿಂಟ್ನ ಡಿಕೋಡ್ ಮಾಡಿ ಮಕ್ಕಳು ಮಾತಾಡ್ತಿದ್ದಾರೆ. ಅಯ್ಯೋ ನಾನು ಅವತ್ತೇನೋ ಅಂತ ಹೋಗಿದ್ದು ಇದೆಲ್ಲ ಮಿಸ್ ಮಾಡ್ಕೊಳ್ತಿದ್ನಲ್ಲ ಈಗ ಅಂತ ಯೋಚನೆ ಆಯಿತು ನನಗೆ. ಬಟ್ ಅದೇ ಯೂನಿವರ್ಸ್ ಏನೇನು ಒಳ್ಳೇದಾಗಬೇಕು ಅದನ್ನೆಲ್ಲ ಮಾಡಿಟ್ಟಿರುತ್ತಲ್ಲ, ಅದ್ರ ಸ್ಕ್ರೀನ್ ಪ್ಲೇ ಮುಂದೆ ನಮ್ದು ಏನೂ ಅಲ್ಲಲ್ಲ. ಸೊ ಎಲ್ಲ ಚೆನ್ನಾಗಿ ಆಗ್ತಿದೆ.